ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಬೆನ್ನಲ್ಲೇ ಈಗ ಏನು ವಿಪಕ್ಷ ಬಿಜೆಪಿ ಎಚ್ಚರಿಕೆಯ ಹೆಜ್ಜೆಯನ್ನ ಇಡೋಕೆ ನಿರ್ಧರಿಸಿದ್ದು ಕಾದು ನೋಡುವಂತಹ ತಂತ್ರಕ್ಕೆ ಮುಂದಾಗಿದೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟ 2 ದಿನಗಳ ನಂತರ ಬಿಜೆಪಿ ಈ ನಿಟ್ಟಿನಲ್ಲಿ ತತ್ಪರವಾಗಿದೆ. ಈಗ ಬಿಜೆಪಿ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್, ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ವಿಪಕ್ಷ ನಾಯಕ ಆರ್ ಅಶೋಕ್ ಈ ಸಂಬಂಧ ದೂರವಾಣಿ ಮೂಲಕ ಚರ್ಚೆಯನ್ನು ನಡೆಸಿದ್ದು ತಕ್ಷಣದ ಪ್ರತಿಕ್ರಿಯೆ ಮಾಡದೆ ಇರೋಕೆ ನಿರ್ಧರಿಸಲಾಗಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಇನ್ನು ಸಿದ್ದರಾಮಯ್ಯ ಈಗಷ್ಟೇ ರಾಜೀನಾಮೆಯನ್ನ ನೀಡಿದ್ದಾರೆ. ಹೊಸ ಮುಖ್ಯಮಂತ್ರಿ ಬಂದು ಅಧಿಕಾರ ಸ್ವೀಕರಿಸಿ ಸಂಪುಟ ರಚನೆ ಪ್ರಕ್ರಿಯೆ ಮುಗಿಸುವವರೆಗೆ ಸ್ಪಷ್ಟ ರಾಜಕೀಯ ಚಿತ್ರಣ ಮೂಡುವುದಿಲ್ಲ. ಆ ಬಳಿಕ ಕೆಲ ದಿನಗಳವರೆಗೆ ಸರ್ಕಾರದ ಕಾರ್ಯತಂತ್ರಗಳನ್ನ ಸೂಕ್ಷ್ಮವಾಗಿ ಅವಲೋಕಿಸಬೇಕಾಗತ್ತೆ. ಹಿಂದುತ್ವದ ಅಜೆಂಡಾ ಹಾಗೂ ಅಭಿವೃದ್ಧಿ ರಾಜಕಾರಣದ ಮಧ್ಯೆ ಈಗ ಹೊಸ ರಾಜಕೀಯ ನರೇಟಿವ್ ಅನ್ನ ಕಟ್ಟಬೇಕಾಗತ್ತೆ. ಈಗ ಭ್ರಷ್ಟಾಚಾರದ ವಿರುದ್ಧ ಶೂನ್ಯ ಸಹನೆ ಹಾಗೂ ಹೊಂದಾಣಿಕೆ ರಾಜಕಾರಣವನ್ನ ಬಿಟ್ಟು ಹೋರಾಟವನ್ನ ನಡೆಸಬೇಕಾಗತ್ತೆ. ಹೀಗಾಗಿ ಸ್ವಲ್ಪ ದಿನಗಳವರೆಗೆ ಕಾದು ನೋಡುವುದು ಸೂಕ್ತ ಅನ್ನೋ ಅಭಿಪ್ರಾಯ ವ್ಯಕ್ತವಾಗಿದೆ. ಈ ತಿಂಗಳ ಅಂತ್ಯದವರೆಗೂ ಪ್ರಶಿಕ್ಷಣ ವರ್ಗಗಳು ನಡೆಯಲಿದ್ದು ಈಗ ಆ ಬಳಿಕ ರಾಜಕೀಯ ವಿಚಾರಗಳ ಕಡೆಗೆ ನಿಧಾನವಾಗಿ ಲಕ್ಷ್ಯ ಹರಿಸುವಂತಹ ಲೆಕ್ಕಾಚಾರದಲ್ಲಿ ಸದ್ಯ ಬಿಜೆಪಿ ಇದೆ.